ಆತ್ಮೀಯ ಕೇಳುಗರೆ, ಇದು ಜ್ಞಾನಧ್ವನಿ 90.8 ಬಾನುಲಿ ಕೇಂದ್ರ ಮೈಸೂರು. ನಾನು ಗಣೇಶ್ ದೀಕ್ಷಿತ್, ಸಂಸ್ಕೃತಿ ಚಿಂತಕ, ಮೈಸೂರು. ಎಲ್ಲ ಕೇಳುಗರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಇಂದು ನಾನು ನರಕ ಚತುರ್ದಶಿ ಹಬ್ಬದ ಬಗ್ಗೆ ತಮ್ಮೊಡನೆ ಮಾತನಾಡಲಿದ್ದೇನೆ. ನರಕಾಸುರನನ್ನು ಸಂಹಾರ ಮಾಡಿದ ಶ್ರೀಕೃಷ್ಣನನ್ನು ಈ ರೀತಿ ವರ್ಣಿಸಲಾಗಿದೆ. ಜಾತಃ ಕಂಸ ವಧಾರ್ಥಾಯ ಭೂಭಾರ ಹರಣಾಯ ಚ ಕೌರವಾನಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಗ್ರಹಾರ್ಘ್ಯಂ ಮಯಾ ದತ್ತಂ ದೇವಕ್ಯ ಸಹಿತೋ ಹರೆ. ಹೀಗೆ ಪ್ರಾರ್ಥಿಸುತ್ತಾ ಕೃಷ್ಣನಿಗೆ ಅರ್ಘ್ಯವನ್ನು ಕೊಡುತ್ತಾರೆ. ಸನಾತನ ಭಾರತದ ಸಂಸ್ಕೃತಿ ಅತ್ಯಂತ ಸುಸಂಪನ್ನ ಸಂಸ್ಕೃತಿ. ಭಾರತದಲ್ಲಿ ದೀಪಾವಳಿ ಕೇವಲ ಒಂದು ಪ್ರದೇಶ, ಒಂದು ಜನಾಂಗಕ್ಕೆ ಸೀಮಿತವಾಗದೆ ಇಡೀ ದೇಶಾದ್ಯಂತ ಸಂಭ್ರಮಿಸುವ, ಆಚರಿಸುವ ಹಬ್ಬ. ಭಾರತ ಹಬ್ಬಗಳ ದೇಶ. ಪ್ರತಿ ಹಬ್ಬವೂ ವಿಶೇಷತೆಗಳಿಂದ ಕೂಡಿ ಅರ್ಥಪೂರ್ಣವೂ ವೈಜ್ಞಾನಿಕವೂ ಜ್ಞಾನಪ್ರದವೂ ಸಾಮಾಜಿಕ ಸಾಮರಸ್ಯವನ್ನು ಒಳಗೊಂಡ ಆಚರಣೆಯಾಗಿದೆ. ಆಶ್ವಯುಜ ಹಾಗೂ ಕಾರ್ತಿಕ ಮಾಸದಲ್ಲಿ ಬರುವ ಹಬ್ಬವೆಂದರೆ ದೀಪಾವಳಿ. ದೀಪಾವಳಿಯನ್ನು ಹಬ್ಬಗಳ ರಾಜ ಎಂದು ಕರೆಯಲಾಗಿದೆ. ದೀಪ ಮತ್ತು ಆವಲಿ ಈ ಎರಡು ಪದಗಳ ಜೋಡಿಯೇ ದೀಪಾವಳಿ. ಅರ್ಥ ದೀಪಗಳ ಸಾಲು. ದೀಪ್ಯತೆ ಇತಿ ದೀಪಃ ಅಂದರೆ ತಾನು ಪ್ರಕಾಶಿಸುತ್ತಾ ಇತರರನ್ನು ಬೆಳಕಿನೆಡೆಗೆ ಕೊಂಡೊಯ್ಯುತ್ತದೆ. ದೀಪವನ್ನು ನಾವು ಸಾಕ್ಷಾತ್ ಭಗವಂತನ ಸ್ವರೂಪವೆಂದು ಪೂಜಿಸುತ್ತೇವೆ. ಹಾಗಾಗಿ ದೀಪಾವಳಿ ನಮಗೆಲ್ಲ ಬೆಳಕಿನ ಹಬ್ಬ. ದೀಪವು ತನ್ನ ಬೆಳಕನ್ನು ನೀಡುವಾಗ ಯಾವುದೇ ಭೇದ ಭಾವವನ್ನು ಮಾಡುವುದಿಲ್ಲ. ಬಡವ, ಶ್ರೀಮಂತ, ಹಿರಿಯ, ಕಿರಿಯ ಮುಂತಾದ ಯಾವುದನ್ನೂ ಗಮನಿಸದೆ ಜೀವಜ್ಯೋತಿಯಾಗಿ, ಆತ್ಮಜ್ಯೋತಿಯಾಗಿ, ಪರಂಜ್ಯೋತಿಯಾಗಿ ಪರಮಾತ್ಮನ ದರ್ಶನ ಮಾಡಿಸುತ್ತದೆ. ದೀಪಾವಳಿಯನ್ನು 5 ದಿನ ಆಚರಿಸುವ ಪದ್ಧತಿ ಇದೆ. ಮೊದಲ ದಿನ ಆಶ್ವಯುಜ ಬಹುಳ ತ್ರಯೋದಶಿ. ಇದನ್ನು ಧನತ್ರಯೋದಶಿ ಅಥವಾ ಧನ್ ತೇರಾಸ್ ಅಥವಾ ನೀರು ತುಂಬುವ ಹಬ್ಬ ಎಂದು ಕರೆಯಲಾಗಿದೆ. ಎರಡನೆಯ ದಿನ ಆಶ್ವಯುಜ ಬಹುಳ ಚತುರ್ದಶಿ. ಈ ದಿನವನ್ನು ನರಕ ಚತುರ್ದಶಿ ಎಂಬುದಾಗಿ ಕರೆಯಲಾಗಿದೆ. ಮೂರನೆಯ ದಿವಸ ಆಶ್ವಯುಜ ಬಹುಳ ಅಮಾವಾಸ್ಯೆ. ಇದು ಪ್ರಕೃತಿ ಸಂಕೇತ ಹಾಗೂ ಸುಖ ಸಮೃದ್ಧಿಯ ಸಂಕೇತವಾಗಿ ಧನಲಕ್ಷ್ಮಿ ಪೂಜೆಯನ್ನು, ಕುಬೇರ ಪೂಜೆಯನ್ನು ಮಾಡಲಾಗುವುದು. ನಾಲ್ಕನೆಯ ದಿವಸ ಕಾರ್ತೀಕ ಶುಕ್ಲ ಪ್ರಥಮ ದಿನದಂದು ಬಲಿಪಾಡ್ಯಮಿ ಎಂದು ಆಚರಿಸುತ್ತೇವೆ. ಈ ದಿನದಂದು ದಶಾವತಾರದಲ್ಲಿ ಒಂದಾದ ವಾಮನಮೂರ್ತಿ ಭಗವಾನ್ ವಿಷ್ಣುವಿನ ಅವತಾರ ಬಲಿ ಚಕ್ರವರ್ತಿಯನ್ನು ಸಂಹಾರ ಮಾಡಿದ ದಿನ. ಕಡೆಯದಾಗಿ 5ನೆಯ ದಿವಸ ಸಹೋದರ ಬಿದಿಗೆ ಅಥವಾ ಯಮದ್ವಿತೀಯ ಎಂದು ಕಾರ್ತೀಕ ಶುದ್ಧ ಬಿದಿಗೆ ಎಂದು ಆಚರಿಸಲಾಗುತ್ತದೆ. ಈ ದಿನದಂದು ಯಮನು ತನ್ನ ಸೋದರಿಯ ಮನೆಗೆ ಬಂದ ದಿವಸ ಎಂದು ಹೇಳಲಾಗಿದೆ. ಇನ್ನು ನರಕ ಚತುರ್ದಶಿ ಆಚರಣೆ ಬಗ್ಗೆ ಹೇಳುವುದಾದರೆ, ಭಗವಾನ್ ವಿಷ್ಣು ನರಕಾಸುರನನ್ನು ಸಂಹಾರ ಮಾಡಿದ ದಿನ. ಈ ದಿನದಂದು ಯತಿಗಳಾದಿಯಾಗಿ ಎಲ್ಲರೂ ಮಂಗಳ ಅಥವಾ ಅಭ್ಯಂಗ ಸ್ನಾನವನ್ನು ಮಾಡುವ ಪದ್ಧತಿ ಇದೆ. ಇದನ್ನು ಅಲಕ್ಷ್ಮೀ ಪರಿಹಾರಾರ್ಥಂ ಅಭ್ಯಂಗ ಸ್ನಾನಮಾಚರೇತ್ ಎಂದು ನಾರದ ಸಂಹಿತೆಯಲ್ಲಿ ತಿಳಿಸಿದೆ. ಈ ದಿನದಂದು ಅಭ್ಯಂಗ ಸ್ನಾನ ಮಾಡುವುದರಿಂದ ನಮ್ಮಲ್ಲಿನ ಪಾಪಗಳು ದೂರಾಗಿ ಕಲ್ಮಶಗಳು ನಾಶವಾಗುತ್ತದೆ. ಶ್ರೀಮದ್ ಭಾಗವತ ಪುರಾಣದಲ್ಲಿನ ಕಥೆಯಲ್ಲಿ ಈ ಹಿಂದೆ ಪ್ರಾಗ್ಜ್ಯೋತಿಷ್ಯಪುರ ಎಂಬಲ್ಲಿ ಭೌಮಾಸುರ ಅಥವಾ ನರಕಾಸುರ ಎಂಬ ಬಲಾಢ್ಯ ರಾಕ್ಷಸನು ರಾಜ್ಯವನ್ನು ಆಳುತ್ತಿದ್ದನು. ಇವನು ತನ್ನ ತಾಯಿಯನ್ನು ಬಿಟ್ಟು ಬೇರೆ ಯಾರಿಂದಲೂ ಸಾವು ಬರದಿರಲಿ ಎಂಬ ವರವನ್ನು ಪಡೆದುಕೊಂಡಿರುತ್ತಾನೆ. ನರಕಾಸುರನು ದುರಾಸೆ ಮತ್ತು ಅನ್ಯಾಯದ ದಾಸನಾಗಿದ್ದನು. ತಾನು ಸ್ವರ್ಗವನ್ನು ಕೂಡ ಆಳಬೇಕು ಎಂಬ ಬಯಕೆಯನ್ನು ಹೊಂದಿದ್ದನು ಕೂಡ. ಆತನು ದೇವರಿಗೂ ಮಾನವರಿಗೂ ತೊಂದರೆ ನೀಡುತ್ತಿದ್ದನು.
ಇದರೊಂದಿಗೆ ಸ್ತ್ರೀಯರನ್ನು ಕೂಡ ಪೀಡಿಸುತ್ತಿದ್ದನು. ಜರಾಸಂಧನ ಪ್ರೀತಿಗಾಗಿ ವಿವಾಹಯೋಗ್ಯರಾದ 16,000 ಸುಂದರಿಯರನ್ನು ತನ್ನ ಸೆರೆಮನೆಯಲ್ಲಿ ಬಂಧಿಸಿ ಇಟ್ಟಿದ್ದನು. ಲೋಕ ಕಂಟಕನಾದ ಇವನು ಅದಿತಿಯ ಕುಂಡಲ, ಇಂದ್ರನ ಶ್ವೇತಛತ್ರವನ್ನು ಕೂಡ ಅಪಹರಿಸಿದ್ದನು. ಇದರಿಂದ ಎಲ್ಲ ಕಡೆ ಹಾಹಾಕಾರವೆದ್ದಿತ್ತು. ಈ ವಿಷಯ ಶ್ರೀಕೃಷ್ಣನಿಗೆ ತಿಳಿಯಿತು. ಅವನು ಕೂಡಲೇ ಸತ್ಯಭಾಮಾ ಸಮೇತನಾಗಿ ಇಲ್ಲಿಗೆ ಬಂದನು. ಇಲ್ಲಿ ಸತ್ಯಭಾಮೆಯು ಹಿಂದಿನ ಜನ್ಮದಲ್ಲಿ ಭೂದೇವಿಯಾಗಿರುತ್ತಾಳೆ. ಹಾಗಾಗಿ ಶ್ರೀಕೃಷ್ಣ, ಸತ್ಯಭಾಮ ಇವರು ನರಕಾಸುರನೊಂದಿಗೆ ಭೀಕರ ಯುದ್ಧ ನಡೆಸುತ್ತಾರೆ. ದುರುಳ ರಕ್ಕಸ ನರಕನನ್ನು ಮಧ್ಯರಾತ್ರಿಯ ಹೊತ್ತಿಗೆ ಸಂಹಾರ ಮಾಡಲಾಗುತ್ತದೆ. ನರಕಾಸುರನಿಂದ ಬಂಧಿಸಲ್ಪಟ್ಟಿದ್ದ 16,000 ಸ್ತ್ರೀಯರನ್ನು ಬಿಡುಗಡೆಗೊಳಿಸಿದನು ಶ್ರೀಕೃಷ್ಣ. ಈ ಸ್ತ್ರೀಯರು ಕೃಷ್ಣನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಭಕ್ತಿಯಿಂದ ಆರತಿ ಬೆಳಗಿ ಪೂಜಿಸಿ ಗೌರವಿಸಿದರು. ನರಕಾಸುರನು ತಾನು ಸಾಯುವ ಮುನ್ನ ಶ್ರೀಕೃಷ್ಣನನ್ನು ಕುರಿತು, ನನ್ನ ಸಾವನ್ನು ಬಣ್ಣ ಬಣ್ಣದ ದೀಪಗಳನ್ನು ಬೆಳಗುವ ಮೂಲಕ ಆಚರಣೆಯಾಗಬೇಕು ಹಾಗೂ ಈ ದಿನ ಮಂಗಳ ಸ್ನಾನ ಮಾಡುವವರಿಗೆ ನರಕಯಾತನೆ ಬಾರದಿರಲಿ ಎಂದು ವರವನ್ನು ಬೇಡಿದನು. ಇದೇ ಸಮಯದಲ್ಲಿ ನರಕಾಸುರನ ತಾಯಿ ಭೂದೇವಿಯು ಶ್ರೀಕೃಷ್ಣನನ್ನು ಕುರಿತು, ಈ ದಿನವು ನನ್ನ ಮಗನ ಹೆಸರಿನಿಂದಲೇ ಕರೆಯಲ್ಪಡಲಿ. ಈ ದಿನ ಎಲ್ಲರೂ ನಿನ್ನಂತೆಯೇ ಅಭ್ಯಂಜನ ಸ್ನಾನವನ್ನು ಆಚರಿಸುವಂತಾಗಲಿ ಎಂದಳು. ಅದಕ್ಕೆ ಶ್ರೀಕೃಷ್ಣನು ಅಸ್ತು ಎಂದು ಹೇಳಿದನು. ಆದುದರಿಂದಲೇ ಅಂದಿನಿಂದ ಇಂದಿಗೂ ಈ ದಿನವನ್ನು ನರಕ ಚತುರ್ದಶಿ ಎಂದು ಕರೆಯಲಾಗಿದೆ. ಈ ದಿನದಂದು ಬೆಳಗಿನ ಜಾವ ನರಕಾಸುರನನ್ನು ವಧಿಸಿ ಅವನ ರಕ್ತ ತಿಲಕವನ್ನು ಇಟ್ಟುಕೊಂಡು ಶ್ರೀಕೃಷ್ಣನು ಮನೆಗೆ ಬಂದನು. ಅನಂತರ ಅವನಿಗೆ ಮಂಗಳ ಸ್ನಾನ ಮಾಡಿಸಿದರು ಹಾಗೂ ಅಲ್ಲಿನ ಸ್ತ್ರೀಯರು ಆರತಿ ಎತ್ತಿ ತಮ್ಮ ಆನಂದವನ್ನು ವ್ಯಕ್ತಪಡಿಸಿದರು. ಆದುದರಿಂದ ಈ ದಿನದಂದು ನಾವು ಮಾಡುವ ಅಭ್ಯಂಜನ ಸ್ನಾನ ಶ್ರೀಕೃಷ್ಣನಿಗೂ ಭೂದೇವಿಗೂ ಪ್ರೀತಿಕರವಾಗಿದೆ. ಇದರಿಂದ ನರಕಾಂತಕನಾದ ಶ್ರೀಮನ್ನಾರಾಯಣನಿಗೆ ಸಂತೋಷವಾಗುತ್ತದೆ ಮತ್ತು ನಮಗೆ ನರಕ ಭೀತಿ ನಿವಾರಣೆಯಾಗುತ್ತದೆ. ಚತುರ್ದಶಿಯಂದು ರಾತ್ರಿ ನರಕ ಪರಿಹಾರಕ್ಕೋಸ್ಕರ ದೇವಾಲಯ, ನದಿ ತೀರ, ದುರ್ಗ, ಮನೆ ಮುಂತಾದ ಪ್ರದೇಶಗಳಲ್ಲಿ ದೀಪವನ್ನು ಹೊತ್ತಿಸಬೇಕು. ನರಕಾಸುರನ ನೆನಪಿಗಾಗಿ 4 ಬತ್ತಿಗಳುಳ್ಳ 1 ದೀಪವನ್ನು ಹೊತ್ತಿಸಬೇಕು ಎಂದು ಹೇಳಿದೆ. ಈ ದಿನ ಅಭ್ಯಂಗ ಸ್ನಾನ ಮಾಡಿದರೆ ಗಂಗಾ ಸ್ನಾನ ಮಾಡಿದ ಫಲ ದೊರೆಯುತ್ತದೆ. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ಇದರ ಸಂಕೇತ. ಇದು ನರಕನ ವಿಜಯದ ಆನಂದೋತ್ಸವ ಎನ್ನಲಾಗಿದೆ. ಅಸುರಿ ವಿಭೂತಿಗಳನ್ನು ಮೆಟ್ಟಿ ಭಗವಂತನು ದೈವಿ ವಿಭೂತಿಗಳನ್ನು ತುಂಬುತ್ತಾನೆ ಎಂಬುದು ಇದರ ಸಂದೇಶ. ಇನ್ನು ಈ ದಿನದಂದು ಕೆಲವರು ಯಮತರ್ಪಣವನ್ನು ನೀಡುತ್ತಾರೆ. ಅಪಮೃತ್ಯು ನಿವಾರಣೆಗಾಗಿ ಅಭ್ಯಂಗ ಸ್ನಾನದ ನಂತರ ಯಮತರ್ಪಣ ಮಾಡಲು ಹೇಳಿದೆ. ಈ ದಿನದಂದು ಮಾತೆಯರು ತಮ್ಮ ಮಕ್ಕಳಿಗೆ ಸ್ನಾನ ಮಾಡಿಸಿ ಆರತಿ ಎತ್ತುತ್ತಾರೆ. ನರಕಾಸುರನ ವಧೆಯ ಪ್ರತೀಕವಾಗಿ ಮೆಕ್ಕೆಕಾಯಿಯನ್ನು ಕಾಲಿನಿಂದ ತುಳಿದು ಜಜ್ಜಿ ಹಾಕುತ್ತಾರೆ ಕೆಲವು ಕಡೆ. ಇದು ಕೂಡ ನರಕನ ಪ್ರತೀಕವಾಗಿ ಈ ಮೆಕ್ಕೆಕಾಯಿಯನ್ನು ಕಾಣಲಾಗಿದೆ. ದಾಮೋದರಾಯ ವಿಶ್ವಾಯ ವಿಶ್ವರೂಪಧರಾಯ ಚ ನಮಸ್ಕೃತ್ಯ ಪ್ರದಾಸ್ಯಾಮಿ ವ್ಯೋಮದೀಪಂ ಹರಿಪ್ರಿಯಃ. ವಿಷ್ಣು ದೀಪೇನ ಸಂತುಷ್ಟಃ ಎಂಬಂತೆ ದೀಪಾವಳಿಯಲ್ಲಿ ಕಾಣುವ ಮತ್ತೊಂದು ಅಂಶವೆಂದರೆ ದೀಪವನ್ನು ಹಚ್ಚುವುದು. ದೀಪದಿಂದ ದೀಪ ಹಚ್ಚು, ಪ್ರೀತಿಯಿಂದ ಪ್ರೀತಿ ಗಳಿಸು. ಇದು ಈ ಹಬ್ಬದ ಸಂದೇಶ. ಕತ್ತಲು ತುಂಬಿದ ಬಾಳಿಗೆ ಈ ದೀವಳಿಗೆ ಜ್ಞಾನದ ಬೆಳಕು ನೀಡಲಿದೆ. ಸ್ನೇಹ, ಪ್ರೀತಿ ಅನ್ನೋದು ದೀಪ ಇದ್ದ ಹಾಗೆ. ಹಚ್ಚೋದು ಸುಲಭ, ಆದರೆ ಅದನ್ನು ಆರದ ಹಾಗೆ ಕಾಪಾಡಿಕೊಳ್ಳುವುದು ತುಂಬ ಕಷ್ಟ. ಜಗದ ಸುತ್ತಲೂ ಬರಿಯ ಕತ್ತಲು, ಸರಿಯಲಿ ಮನದ ದುಗುಡ, ದುಮ್ಮಾನ ಸರಿಯಲಿ ಬಳಲಿದ ಮನೆಗಳಿಗೆ ಬೆಳಕಿನ ಸಮ್ಮಾನ. ಒಂದು ಶ್ಲೋಕ ಈ ರೀತಿ ಇದೆ. ದೀಪೋ ಜ್ಞಾನಪ್ರದೋ ನಿತ್ಯಂ ದೇವತಾನಾಂ ಪ್ರಿಯ ಸದಾ
ದಾನೇನಾಸ್ಯ ಭವೇತ್ ಸೌಖ್ಯಂ ಲಭತೆ ವಾಂಛಿತಂ ಫಲಂ. ದೀಪವು ಜ್ಞಾನದ ಸಂಕೇತ. ದೀಪ ಬೆಳಗಿದಾಗ ಕತ್ತಲು ದೂರ ಆಗುವಂತೆ ಜ್ಞಾನಜ್ಯೋತಿಯಿಂದ ಅಜ್ಞಾನ ದೂರವಾಗುತ್ತದೆ. ನಿನ್ನ ದರ್ಶನವನ್ನು ಮೂಡಿಸುವ ಜ್ಞಾನಜ್ಯೋತಿಯು ನನ್ನಲ್ಲಿ ಬೆಳಗುವಂತೆ ಮಾಡು ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ದೇವರ ಮುಂದೆ ದೀಪ ಬೆಳಗಿದರೆ ದೀಪವು ಜ್ಞಾನಪ್ರದವಾಗಬಲ್ಲದು. ದೇವತೆಗಳಿಗೂ ಪ್ರಿಯವಾದ ದೀಪವನ್ನು ದಾನವಾಗಿ ಕೊಟ್ಟರೆ ಸುಖ ಲಭಿಸಿ ಬಯಸಿದ್ದು ಬಾಗಿಲಿಗೆ ಬರುತ್ತದೆ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಪರಾಯಣಂ ದೀಪೇನ ಹರತೆ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ. ಶುಭಂ ಕುರುಷ್ವ ಕಲ್ಯಾಣಂ ಆರೋಗ್ಯಂ ಧನಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ಅಜ್ಞಾನವೇ ಮಾನವರಿಗೆ ಶತ್ರು, ಅಜ್ಞಾನವೇ ಮಾನವರಿಗೆ ಮೃತ್ಯು. ಅಜ್ಞಾನದಿಂದಲೇ ಸರ್ವ ಅನರ್ಥ ಪ್ರಾಪ್ತಿ. ಈ ಅಜ್ಞಾನವು ಬರೀ ಜಪ, ಪೂಜೆ, ಹೋಮ, ದಾನ, ತಪಸ್ಸುಗಳಿಂದ ದೂರವಾಗುವುದಿಲ್ಲ. ಬದಲಿಗೆ ಬೆಳಕಿನ ಅವಶ್ಯಕತೆ ಬೇಕು. ಇನ್ನು ಬೆಳಕು ಎಂದರೆ ಜ್ಞಾನ. ನಾವು ನಮ್ಮಲ್ಲಿರುವ ಅಜ್ಞಾನವನ್ನು ಕಳೆದುಕೊಂಡು ಸುಜ್ಞಾನದೆಡೆಗೆ ಸಾಗುವ ಸಂದೇಶ ಕೂಡ ಇದಾಗಿದೆ. ಇಂತಹ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಆಚರಿಸೋಣ. ಮಣ್ಣಿನ ಹಣತೆ ಬಳಸೋಣ. ಮಣ್ಣಿನ ಮಕ್ಕಳ ಉಳಿಸೋಣ. ಬೆಳಕಿನ ದೀಪಾವಳಿ ಹಬ್ಬ ಬಡವರ ಬದುಕಿಗೆ ಬೆಳಕಾಗಲಿ. ದೇಸಿ ಕುಶಲಕರ್ಮಿಗಳನ್ನು ಬೆಂಬಲಿಸೋಣ. ತುಪ್ಪ ಅಥವಾ ಎಣ್ಣೆಯ ದೀಪವನ್ನು ಮಾತ್ರ ಹಚ್ಚುವ ಮೂಲಕ ನಮ್ಮ ಬದುಕನ್ನು ಹಾಗೂ ಸುತ್ತಲಿರುವ ಪ್ರಕೃತಿ ಪ್ರಾಣಿಗಳನ್ನು ಪ್ರೀತಿಸುತ್ತಾ ರಕ್ಷಣೆ ಮಾಡೋಣ. ನಮ್ಮ ಸಮಾಜದಲ್ಲಿ ಇರುವ ಅಜ್ಞಾನ, ದ್ವೇಷ, ಅಸೂಯೆ, ಹಿಂಸೆ ಎಂಬ ಅಂಧಕಾರ ದೂರ ಮಾಡೋಣ. ನಾವೆಲ್ಲರೂ ಪರಮಾತ್ಮನ ಮಕ್ಕಳು ಆದ ಕಾರಣ ಜಾತಿ, ಮತ, ಧರ್ಮ, ಭಾಷೆ, ಗಡಿಗಳ ಭೇದವೆಣಿಸದೆ ಸುಖ, ಶಾಂತಿ, ನೆಮ್ಮದಿಯ ಬದುಕು ನಮ್ಮದಾಗಲಿ. ವಿಶ್ವಕ್ಕೆ ಶಾಂತಿಯುಂಟಾಗಲಿ. ನಮ್ಮೆಲ್ಲರಿಗೂ ಆರೋಗ್ಯ ಕಿರಣ ಹಾಗೂ ಜ್ಞಾನ ಕಿರಣ ಉಂಟಾಗಲಿ. ನಾವೆಲ್ಲರೂ ಬೆಳಕಿನೆಡೆಗೆ ಒಟ್ಟಾಗಿ ಸಾಗೋಣ. ಸಮಾಜವನ್ನು, ದೇಶವನ್ನು, ವಿಶ್ವವನ್ನು ಗಟ್ಟಿಗೊಳಿಸೋಣ. ಭಾರತ ವಿಶ್ವಗುರುವಾಗಲು ಶ್ರಮಿಸೋಣ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಎಂಬ ಬೃಹದಾರಣ್ಯಕ ಉಪನಿಷತ್ತಿನ ಶಾಂತಿ ಮಂತ್ರವನ್ನು ಪಠಿಸೋಣ. ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲ ಕೇಳುಗರಿಗೆ ನರಕ ಚತುರ್ದಶಿ ಹಾಗೂ ದೀಪಾವಳಿಯ ಶುಭಾಶಯಗಳು.